ಸ್ನೇಹಿತರೆ ನಮಸ್ತೆ. ಇವಾಗ ಹೊಸ್ದಾಗಿ ಒಂದು UNA ನಂಬರು ಅಪ್ಡೇಷನ್ ಕೊಟ್ಟಿದ್ದಾರೆ PF ಆಫೀಸಿಂದ. ಸೊ UNA ನಂಬರ್ನ ನೆಕ್ಸ್ಟ್ ಎಂಪ್ಲಾಯಿಗಳೇ ತೊಗೋಬೇಕು ಅಂತೇಳಿ. ಸೊ ಹಾಗಾಗಿ ಅದನ್ನು ನಾವು ಉಮ್ಯಾಂಗ್ ಆ್ಯಪ್ ಮುಖಾಂತರನೇ ತೊಗೋಬೇಕು. ಸೊ ಬನ್ನಿ ಹಾಗೆ UNA ನಂಬರ್ ಯಾವ ರೀತಿ ತೊಗೊಳ್ಳೋದು ನೋಡೋಣ. ಸೊ ಉಮಂಗ್ ಆ್ಯಪ್ನ ಮೊದಲಿಗೆ ನಾವು ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಸೊ ಎರಡು ಆಪ್ಷನ್ ಬರುತ್ತೆ. ಒಂದು FAT ಕೊಡಬೇಕಾಗತ್ತೆ, ಅಂದರೆ ಫೇಸ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ, ಅದನ್ನು ಕೊಡಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿ UNA ನಂಬರ್ನ ತೊಗೊಳ್ಳೋದು, ಫಸ್ಟ್ ಟೈಮ್ ತೊಗೊಳ್ಳೋರು ಅಂತ ನಾನಿಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಿ ಉಮಂಗ್ ಆ್ಯಪ್ನ ನೀವು ಡೌನ್ಲೋಡಿಂಗ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ಉಮಂಗ್ ಆ್ಯಪು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬೇರೆ ಆಪ್ಷನ್ ಇಲ್ಲ. ಎಂಪ್ಲಾಯಿಗಳೇ UNA ನಂಬರ್ಗಳನ್ನ ತೊಗೋಬೇಕು ಅಂತೇಳಿ PF ಆಫೀಸಿಂದ ಒಂದು ನೋಟಿಫಿಕೇಷನ್ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಎಂಪ್ಲಾಯಿಗಳೇ ಡೈರೆಕ್ಟಾಗಿ UNA ನಂಬರ್ನ ತೊಗೋಬೋದು. ಸೊ ಬನ್ನಿ ಈಗ ಉಮಂಗ್ ಆ್ಯಪ್ ಇನ್ಸ್ಟಾಲ್ ಆಗಿದೆ, ಅದನ್ನು ಓಪನ್ ಮಾಡೋಣ. ಅದು ಓಪನ್ ಮಾಡಾದಮೇಲೆ ಸೊ ಈ ರೀತಿ ಕೇಳುತ್ತೆ ಅದು ಇನ್ಸ್ಟಾಲೇಷನ್ನು. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಇನ್ಸ್ಟಾಲ್ ಮಾಡಿ ಗೆಟ್ ಸ್ಟಾರ್ಟೆಡ್ ಕೊಡಿ. ಸೊ ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮದೇನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ದೀರಲ್ಲ ಆ ಫೋನ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ. ಸೊ ಅದಾದ ನಂತರ ಒಂದು ಪಿನ್ ಕೋಡ್ ಕೇಳುತ್ತೆ, OTP ಕೇಳುತ್ತೆ. ಸೊ ಫೋನ್ ನಂಬರ್ ಹಾಕಿದ್ರೆ ನೆಕ್ಸ್ಟು ನೀವು ಆ್ಯಕ್ಟಿವೇಷನ್ ಮಾಡ್ತಿರೋದ್ರಿಂದ ನಿಮ್ಮದು ಸ್ಟೇಟ್ ಕೇಳಿಸಿದೆ, ಅಂದರೆ ಲೊಕೇಶನ್ ಕೇಳುತ್ತೆ. ಲೊಕೇಶನಲ್ಲಿ ಎಂಟರ್ ಮಾಡಿ ಕೊಟ್ಟಾದಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಹಾಕ್ತೀರಾ. ಫೋನ್ ನಂಬರ್ ಹಾಕಿದ್ಮೇಲೆ ನಿಮ್ಗದು ಜಸ್ಟ್ ಕನ್ಫರ್ಮೇಷನ್ ಕೊಡುತ್ತೆ, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ. ಅದಾದಮೇಲೆ ವೆರಿಫಿಕೇಷನ್ OTP ಬರುತ್ತೆ. ಸೊ ಆ OTPನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸೊ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸಬ್ಮಿಟಿಗೆ ಕೊಟ್ಟರೆ ನೀವೊಂದು ಹೊಸ ಪಾಸ್ವರ್ಡ್ನ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಅದು 6 ಡಿಜಿಟಲ್ಲಿ ಇರುತ್ತೆ. ಫಸ್ಟು ನಿಮ್ಮ ಪಾಸ್ವರ್ಡ್ನ ಸೆಟಪ್ ಮಾಡ್ಕೊಳ್ಳಿ. ಸೊ ಒಂದ್ಸಲಿ ಎಂಟರ್ ಮಾಡಿ ಮತ್ತು ಅದನ್ನು ಕನ್ಫರ್ಮೇಷನ್ ಸೇಮ್ ಪಿನ್ ನಂಬರ್ ಕೊಟ್ಟರೆ ನಿಮಗೊಂದು ಪಾಸ್ವರ್ಡ್ ಮತ್ತು ಲಾಗಿನ್ ID ಗೆ ಜನ್ರೇಟ್ ಆಗುತ್ತೆ. ಸೊ ಈ ರೀತಿ ಪಿನ್ ಅಪ್ಡೇಟ್ ಆಗಿರುತ್ತೆ. ಸೊ ಅದಾದ ನಂತರ ಮತ್ತೆ ನೀವು ನಿಮ್ಮ ಫೋನ್ ನಂಬರ್ ಕೊಟ್ಟು ಮತ್ತು ನೀವೇನು ಪಾಸ್ವರ್ಡ್ ಜನ್ರೇಟ್ ಮಾಡ್ಕೊಂಡಿದ್ದೀರಲ್ಲ ಸೊ ಅದರಿಂದ ಪಿನ್ ನಂಬರ್ನ ಕೊಟ್ಟರೆ ನಿಮ್ಮದು ಲಾಗಿನ್ ಆಗುತ್ತೆ. ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತವೆ, ಅದನ್ನು ನೀಟಾಗಿ ಫಾಲೋ ಅಪ್ ಮಾಡಿ. ಸೊ ನೀವು ಪಾಸ್ವರ್ಡ್ ಏನಿರುತ್ತಲ್ಲ ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನೆಕ್ಸ್ಟು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಅದು ಅಲೋ ಕೇಳುತ್ತೆ ಕೆಲವೊಂದನ್ನು. ಸೊ ಅದನ್ನೆಲ್ಲ ಅಲೋ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಗೆ ಇದನ್ನು ಬೇರೆ ಇದರಲ್ಲೆಲ್ಲ ಕೂಡ ಯೂಸ್ ಆಗುತ್ತಿದ್ದು. ಸೊ ಅದರಲ್ಲಿ ನಿಮ್ಗೆ ಮೇಜರಾಗಿ ಈಗ ನಾವು UNA ನಂಬರ್ ತೊಗೋಬೇಕಿರೋದ್ರಿಂದ EPF ಅಂತ ಕ್ಲಿಕ್ ಮಾಡಿ. EPF ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕೇಳುತ್ತದು. ಸೊ ಯಾವ ರೀತಿ ಏನು ಅಂದ್ಬಿಟ್ಟು UN ಅಲಾಟ್ಮೆಂಟ್ ಆ್ಯಂಡ್ ಆ್ಯಕ್ಟಿವೇಷನ್ ಅಂತ ಬರುತ್ತಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತದು. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಂದರೆ ಆಧಾರ್ ಫೇಸ್ ಅಥೆಂಟಿಕೇಷನ್ ಕೇಳ್ತಿದೆ ಅದು. ಅಂದರೆ ನಿಮ್ಮದು ನಾವು ಸಿಮ್ ತೊಗೋಬೇಕು ಯಾವ ರೀತಿ ಒಂದು ವಿಡಿಯೋ ಕಾಲ್ ಮಾಡಿ ಅದನ್ನು ಕ್ಲಿಕ್ ಮಾಡ್ತಿರೋ ಆ ರೀತಿ ಕ್ಲಿಕ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಆ್ಯಪ್ ಬರುತ್ತೆ. ಓಕೆ, ಅದನ್ನು ನೀವು ಇನ್ಸ್ಟಾಲ್ ಕೇಳುತ್ತೆ. ಅದನ್ನು ನೀಟಾಗಿ ಒಂದು ಟೈಮ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಂಡಾಗ ಮತ್ತೆ ಅದು ಇನ್ಸ್ಟಾಲ್ ಆಗಿರುತ್ತೆ. ನಿಮ್ಮ ಆಧಾರ್ ನಂಬರು ಮತ್ತು ನಿಮ್ಮ ಮೊಬೈಲ್ಗೆ ಲಿಂಕ್ ಬಂದಿರುತ್ತದು. ಓಕೆ. ಸೊ ನೆಕ್ಸ್ಟು ನೀವು ಹಿಂದೆ ಹೋಗಿ ಆ ಲಿಂಕ್ನ ಮೊಬೈಲ್ ನಂಬರಲ್ಲಿ ಏನು ಲಿಂಕ್ ಇರುತ್ತಲ್ಲ, ಲಿಂಕ್ ಇತ್ತು ಆಧಾರ್ ಮೊಬೈಲ್ ನಂಬರ್ನ ನೀವು ಅಲ್ಲಿ ಕೊಟ್ಟರೆ ಸೆಂಡ್ OTP ಅಂತ ಕೇಳುತ್ತದು. ಸೆಂಡ್ OTP ಕೊಟ್ಟರೆ ಏನಾಗುತ್ತೆ, ನಿಮ್ಮ ಮೊಬೈಲ್ಗೊಂದು OTP ಬರುತ್ತೆ. ಓಕೆ. ಸೊ ಆ OTPನ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನು ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ನೀವು ಅದನ್ನು ಸಬ್ಮಿಟ್ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟ್ ಒಳಗಡೆ ನೀವು ಆ OTPನ ಸೊ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಅದಾದ ನಂತರ ನೀವು ಮಾಡಿದ್ರೆ ಮತ್ತೆ ಅದು ಟೈಮ್ ಔಟ್ ಆಗುತ್ತೆ. ಮತ್ತು ಫಸ್ಟಿಂದ ನೀವು ಆ ಥರದ ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಓಕೆ. ಸೊ ಇಲ್ಲಿ ನಾನು OTPನ ಹಾಕಿ ಸಬ್ಮಿಟ್ ಮಾಡಿದ್ದೀನಿ. ಸೊ ಅದಾದ ನಂತರ ಒಂದು ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಅಂತ ಹೇಳಿದ್ರೆ ಅದು ಹೇಳಿದ್ನಲ್ಲ, ಬಿಫೋರ್ ಯುವರ್ ಫೇಸ್ ಸ್ಕ್ಯಾನಿಂಗ್
ಅಂತ ಏನು ಬರುತ್ತಲ್ಲ, ಅದನ್ನು ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟರೆ ನಿಮಗಲ್ಲಿ ನಿಮ್ಮದು ಫೋಟೋ ಲೈವ್ ಫೋಟೋ ಕೇಳುತ್ತದು. ಸೊ ಈ ಥರ ಅಲೋ ಕೇಳುತ್ತದು, ಅದನ್ನು ಅಲೋ ಕೊಡಿ. ಸೊ ಅದಾದ ನಂತರ ನಿಮ್ಮದು ಫೋಟೋ ಕೇಳುತ್ತೆ, ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನೀವು ಒಂದು ಸಲ ಬ್ಲಿಂಕ್ ಮಾಡಿ, ಓಕೆ. ಸೊ ಅದನ್ನು ಮಾಡಿದ್ರೆ ನಿಮ್ಮ ಫೋಟೋದು ರೆಕಗ್ನೈಸ್ ಮಾಡುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರೋದು ಇದಕ್ಕೂ ಆ್ಯಸ್ ಇಟ್ ಈಸ್ ಮ್ಯಾಚ್ ಆದರೆ ನಿಮ್ಮದು ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ, ಓಕೆ. ಡೀಟೇಲ್ಸ್ ಎಲ್ಲ ಬಂದರೆ ಇಮ್ಮಿಡಿಯೇಟ್ ಅದು ಸಕ್ಸಸ್ಫುಲ್ ಸಬ್ಮಿಟೆಡ್ ಆಗುತ್ತೆ. ಸೊ ಅದಾದ ನಂತರ UAN ನಂಬರು ನಿಮ್ಮದು ಟೆಕ್ಸ್ಟಲ್ಲಿ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡಿಗೆ ಏನು ಫೋನ್ ನಂಬರ್ ಲಿಂಕ್ ಮಾಡಿರುತ್ತಲ್ಲ, ಸೊ ಅದೇ ನಂಬರಿಗೆ ಒಂದು ಟೆಕ್ಸ್ಟಲ್ಲಿ ಬರುತ್ತೆ. ಇಷ್ಟೇ ಸಿಂಪಲ್ ಆ್ಯಕ್ಚುಲಿ. ಈ ಥರ ಮಾಡಿದ್ರೆ ನಿಮ್ಮ UAN ನಂಬರ್ ನಿಮ್ಗೆ ಸಿಗುತ್ತೆ.